ಏನಾಗ್ಯದ್ರಿಪ್ಪ? ಒಂದು ಕಡೆ ಜ್ಞಾನಿ ಮಾತು ಹೇಳ್ತಾನ. ಏನ್ ಹೇಳ್ತಾರು? ಒಂದ್ ಕಡೆ ಜ್ಞಾನಿಗಳ ಮಾತ. ಹುಟ್ಟಿಸುವಾತ ಬ್ರಹ್ಮನೆಂಬರು, ರಕ್ಷಿಸುವಾತ ವಿಷ್ಣು ಎಂಬರು. ಹೌದು, ರಕ್ಷಿಸುವಾತ ವಿಷ್ಣು ಎಂಬರು. ಬ್ರಹ್ಮ ತನ್ನ ಸಿರವನ್ನೇಕೆ ಹುಟ್ಟಿಸಲಾರ, ವಿಷ್ಣು ತನ್ನ ಮಗನನ್ನೇಕೆ ರಕ್ಷಿಸಲಾರ. ಹೌದು ಹೌದು. ದುಷ್ಟರ ನಿಗ್ರಹಕ್ಕ ಶಿಷ್ಟರ ಪರಿಪಾಲಕ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ. ಹೌದು ಹೌದು, ಹೇಳಿರಿಪ್ಪ. ಹಿಂಗ ಅನ್ನಬಸವಣ್ಣನವರು ಆ 63 ಮಂದಿ ಪುರಾತನ ಶಾಂಡ್ರು, ಲಕ್ಷದ ಮೇಲೆ 96,000 ಗಣಕಗಳು. ಹೌದು ಹೌದು, ಗಣಂಗಗಳು ಕಲ್ಯಾಣ ಪಟ್ಟಣದೊಳಗಿದ್ದಿರತಕ್ಕಂತ ಒಂದು ಸಂದರ್ಭದಲ್ಲಿ ಈ ವಚನ ಬರೀತಾರ. ಹೌದು ಹೌದು, ಬರ್ದಾರಿಪ್ಪ, ಬರ್ದಾರು. ಹೌದಿಲ್ಲ? ಹೌದು. ಯಾಕಂತ ಕೇಳ್ರಿ. ಯಾಕ್ರಿಪ್ಪ? ಬ್ರಹ್ಮ ಇವಕ್ಕೆ ಜೀವಕಾಲ ತುಂಬುತ್ತಾನ. ಹೌದು, ತುಂಬುತ್ತಾನ. ವಿಷ್ಣು ರಕ್ಷಣೆ ಮಾಡ್ತಾನಂತ ಹೇಳ್ತಾರ. ಹೌದು. 4 ಮುಖದ ಬ್ರಹ್ಮದ ಒಂದು ತಲೆ ಹೋಯ್ತು. ಹೋಯ್ತ್ರಿಪ್ಪ, ಒಂದು ತಲೆ ಹೋಯ್ತು. ಖರೆ ಅವನ ತಲೆನೇ ಅವನಿಗೆ ಬರ್ಲಿಲ್ಲ. ಬರ್ಲಿಲ್ರಿಪ್ಪ. ವಿಷ್ಣುವಿನ ಮಗ ಒಬ್ಬನೇ ಇದ್ದ, ಮನ್ಮತ್ತ. ಮನ್ಮತ್ತ ಒಬ್ಬನೇ ಮಗ ವಿಷ್ಣುಗ. ಆ ಮನ್ಮತ್ತನ ಜೀವ ಹೋಯ್ತು. ಅವನಿಗೆ ಯಾಕೆ ರಕ್ಷಣೆ ಮಾಡಿಲ್ಲ ತಿಳ್ಕೊಂಡು ಹಿಂಗ ಜ್ಞಾನಿ ಕೇಳ್ತಾರ. ಹೌದು ಹೌದು, ಕೇಳ್ತಾರಿಪ್ಪ, ಕೇಳ್ತಾರು. ಸಿದ್ಧನ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಕೇಳ್ಬೇಕಾಗ್ಯದ್ರಿ ಸರ್ ಅವ್ರ? ಯಾರ ಭೋಗದಾಗ ಏನು ಬರ್ದದ ನೋಡು. ಯಾರ ಭೋಗದಾಗ ಏನು ಬರ್ದದ ನೋಡು. ಇವೆಲ್ಲ ಆಗ್ಬೇಕಾಗ್ಯವ, ಆಗೇ ತೀರ್ತಾವ. ಹೌದು ಹೌದು, ಯಾರ ಕೈಲಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಾಗಿ ಈ ಮಾತನ್ನ ಯಾಕೆ ಹೇಳ್ಬೇಕಾಗಿತ್ತು ಕೇಳಿದ್ರ? ಯಾಕೆ ಕೇಳ್ಬೇಕಾಗ್ಯದ್ರಿಪ್ಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ. ಹೌದು, ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ. ನೂತನ ಆಲಮೇಲ ತಾಲೂಕು ಮೋರಟಗಿ ಗ್ರಾಮದೊಳಗೆ ಆತ್ಮೀಯ ಬಂಧುಗಳೇ, ಒಂದೇ ಒಂದು ನಿಮಿಷ ಕೇಳ್ರಿ ಮಾತಾ. ಹೌದು ಹೌದು, ಮೋರಟಗಿ ಗ್ರಾಮದೊಳಗೆ ಏನಾಗೈತ್ರಿ ಸರ? ಮೋರಟಗಿ ಗ್ರಾಮದೊಳಗ ಬಡಿಗೌಡ ಮನೆತನದೊಳಗೆ 4 ಮಂದಿ. ಹೌದು, 2 ಗಂಡ ಹೆಂಡತಿ, 2 ಕೂಸುಗಳು. ಹೌದು, 2 ಗಂಡ ಹೆಂಡತಿ, 2 ಮಕ್ಕಳು. ರಾತ್ರಿ 9 ಗಂಟೆಗೆ ಮಕ್ಕಳಿಗೆ ಆಡ್ಸ್ಯಾರ. ಹೌದು, ತಾವು ಮಕ್ಕಳು ಜೋಡಿ ಕೂಡಿ ಉಂಡಾರ, ಊಟ ಮಾಡ್ಯಾರ. ನಾಳೆಗೆ ನಾ ಏನು ಕೆಲಸ ಮಾಡ್ಬೇಕಾಗ್ಯದ ಹೆಂಡತಿ ಮುಂದೆ ಹೇಳೋಣ. ಮಕ್ಕಳಿಗೆ ತೆಕ್ಕಿಗೆ ಹಾಕೊಂಡು ಹೌದು ಮುದ್ದಾಡ್ಯಾನ. ಹೌದು ಹೌದು, ಆಟ ಆಡಿಸ್ಯಾನ. ಆಟ ಆಡಿಸ್ಯಾನ. ಹೌದು, ರಾತ್ರಿ 2 ಗಂಟೆಗೆ ರಣಭೀಕರವಾಗಿರ್ತಕ್ಕಂಥ ಗಾಳಿ ಮಳೆ ಎದ್ದು ಮೇಲ್ಚಾವಣಿ ಕುಸ್ತು 4 ಮಂದಿ ಜೀವ ಹೋಗ್ಯಾರ. ಹೌದ್ರಿಪ್ಪ, ಹೌದು ಹೌದು. ನಿನ್ನೆ ಈ ಎಳೆದಾಗ ಆ 4 ಹೆಣಗಳು ತೆಗಿತಿದ್ರು. ಹೌದ್ ಹೌದ್ರಿಪ್ಪ. ಜೀವನದೊಳಗ ಭಗವಂತ ಹುಟ್ಟಿಸ್ಯಾನಂತಂದ್ರ ನಮ್ಮ ಹಣಿ ಬರದಾಗ ಬರ್ತಿತ್ತು. ಹೌದ್, ಯಾರ ಕೈಲೇನೂ ತಪ್ಪಿಸ್ಲಿಕ್ಕೆ ಆಗಂಗಿಲ್ಲ. ಆಗಂಗಿಲ್ರಿಪ್ಪ, ಆಗಂಗಿಲ್ಲ. ಅದಕ್ಕೆಲ್ಲ ಆತ್ಮೀಯ ಬಂದು ಅವ್ರು ಹಿಂಗವ್ರ ದಂಡ ಮಾಡಕ್ ಹೋಗ್ಬೇಡ್ರಿ. ಹೌದ್ರಿಪ್ಪ. ಒಂದ್ 2 ನಿಮಿಷ ಮಾತಾಡ್ತು, ನಾವು ಹೆಚ್ಚಿಗೆ ಮಾತಾಡಂಗಿಲ್ಲ. 2 ನಿಮಿಷ ಯಾಕಂತ ಕೇಳ್ರಿ. ಶೀಲು ಮಟ್ಟದ ಸಿಂಹಣಿಗಳು, ಶೀಲು ಮಟ್ಟದ ಸಿಂಹಗಳು ಬಹಳ ಏನ ಬೇರೆ ಬೇರೆ ಮಾತಾಡ್ತಾರ. ಹೌದೌದು, ಮಾತಾಡ್ತಾರಿಪ್ಪ, ಮಾತಾಡ್ತಾರ. ಅವ್ರ ಮಾತಿಗೆ 4 ಮಾತು ದೃಷ್ಟಾಂತ ಕೊಡುದು. ಹೌದ್ ಹೌದ್ರಿಪ್ಪ, ಹೌದು. ಯಾಕಂತ ಕೇಳ್ರಿ. ಯಾಕ್ರಿ ಸರ? ಜೇವೂರ ಗೌಡರು ಜೈಬೇರಿ ಹೊಡೆದವರು ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ. ಹೌದು, ಹಾಡಿನಲ್ಲಿ ಅವಿನಾಳ ಚಂದ್ರಮುತ್ಯಾಗಂದ್ರು ಹಾಲು ಮತ್ತದ ಹುಲಿ. ಹೌದಾ, ಹಾಲ ಮತ್ತದ ಹುಲಿ. ರೋಗಿಯ ಶಾಂತಲಿಂಗ ಕೂಗಿ ಬರೆದ ಉಳಿಸ್ಯಾನ ಕವನದ ಕಲಿ. ಹೌದ, ಕವನದ ಕಲಿ. ಹೆಸರಿಗೆ ಸೋಮ ಬಿರುಶಿಲೆ ಹಾಡಿ ಪಡೆದಾನ ಬಹುದಾಗ ಬೆಲೆ. ಹೌದ್ರಿಪ್ಪ, ಪಡೆದಾನ ಬಹುದಾಗ ಬೆಲೆ. ನಿಮ್ಗೊಂದು ಮಾತು ಹೇಳ್ತೀನಿ, ಮೊದಲೇ ಮಾತಾಡೋದು ಹೋಗ್ಬೇಕು. ಒಬ್ರಿಗೆ ಮಾತಾಡ್ಸೋದು, ಒಬ್ರಿಗೆ ಇದು ಮಾಡೋದು ಯಾಕೆ ಮಾಡ್ತೀರಿ? ಏನು ಅವ್ರು ಮಾತಾಡೋದಕ್ಕೆ ಒಂದು ವಿಷಯ ಇರಬೇಕಿಲ್ಲ. ವಿಷಯ ಇಟ್ಟಿರಲಿ ಕಮಿಟಿ ಅವರು 5 ನಿಮಿಷ ಮಾತಾಡ್ರೆ ನಾವು ಮಾತಾಡ್ತೀವಿ. ಇಲ್ಲ ಡೈರೆಕ್ಟ್ ನಾ ಮೊಳಕೆ ಹೋಗ್ಬೇಕಾದ್ರೆ ಇಲ್ಲ ಅಂತರ್ಲಿ ಹೋಗ ಮತ್ತವ್ರು ಒಳಗೆ ಹೈದ ಅಂದ್ರೆ ವಿಷಯಕ್ಕೆ ಬರ್ಬೇಕಾದ್ರೆ ನೀನ್ ಸುತ್ತಾಡಿ ಬರ್ಬೇಕೆ, ನಿಮ್ಗೆ ಅರ್ಥ ಆಗ್ತದ. ಹಲೋ ಹಲೋ ಹಲೋ, ಆಯ್ತು ನೋಡಿ
ಇಲ್ಲಿ ಹಿಂದ ಈರ್ಕಾರ ಪೂಜಾರಿ ಗುಡಿ ಕಟ್ಟಾರಲ್ಲ ಹಾ ಈ ಪೂಜಾರಿ ಸರಿ ಆದಾಗ ಪುಣ್ಯಾತ್ಮರ ಈ ಮಾತು ಸುಳ್ಳು ಹೇಳಂಗಿಲ್ಲ. ಎಲ್ಲರೂ ಕೂಡ ಒಂದು ಫೋನ್ ಹಚ್ಚಿದಾಗ ಹೌದು ಬಂದು ನಿಮ್ ಊರಾಗ ಹಾಡಿನಿ, ನಿಮ್ ಊರಾಗ ಬಂದು ನಾ ಅವತ್ತು ಹಾಡ್ದ, ಅವತ್ತಿನ ಹಿಡ್ಕೊಂಡು ಇನ್ನತ್ತನ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜೈಬೇರ್ ಹೊಡೆದಿನಿ. ಮೊದಲು ಹಾಡಿದ ಕಾರಣ ಅದು ಹೈದರಾಬಾದ್ ಕೈ ಎತ್ತಿ ಹೇಳ್ತಾರೆ. ನನಗ ಆ ಕಾಜಾಪನ್ ಫಳಿನೇ ಆಯ್ತಿಲ್ಲ, ಇದು ಅಮೋಕ್ಷಿತ ಕಾಜಾಪನ್ ಫಳಿನೇ. ಆದ್ರ ನೀವು ಅಂತ ಹೂ ಮಾರುವಂತ ಜಾಗದಾಗ ಇವತ್ತಿನ ದಿವಸ ನಾವು ಮತ್ತೆ ಸರ್ಜೋಡಿ ಕಲಾವಂತರು ಇವತ್ತು ಯಾರು ಹುಲ್ಲು ಮಾರುವಂತ ವ್ಯವಹಾರ ಮಾಡೋದು ಬೇಡ. ಹೌದಲ್ಲ? ಹೌದ್ರಿಪ್ಪ. ನಾವ್ ಏನ್ ಮಾತಾಡ್ಬೇಕು, ಏನ್ ಹಾಡ್ಬೇಕು, ಜನಕ್ಕೆ ಮನೋರಂಜನೆ ಹೆಂಗ್ ಕೊಡ್ಬೇಕು ಅಂತಕ್ಕಂಥದ್ದು ನಮ್ಗೆ ಗೊತ್ತದ. ದಿನ ಒಂದು ಊರು ತಿರ್ಗಾಡ್ತೇವ್ ನೋಡ್ರಿ. ಒಬ್ರು ಕೂತಿ ಬಿಡ್ರಿ ಅಂದ್ರು ಅಲ್ಲಿ ಪದನೇ ರೇಸ್ ಹೋಗ್ತದ, ಮೇಳೆ ರೇಸ್ ಹೋಗ್ಬಿಡ್ತದ. ನೀವು ಬರೀ ಹ್ಯಾಂಗ್ ಮಾಡ್ತೀರಿ, ಒಟ್ಟ ಕಾರ್ಯಕ್ರಮ ಶಿಸ್ತು ಮಾಡ್ತೀರಿ ಇಟ್ಟು ಹೇಳ್ಬಿಡ್ರಿ. ನಾವು ಮಾಡುವಂತ ಕರ್ತವ್ಯ ನಾವು ಮಾಡ್ತೇವೆ. ಇರ್ಲಿ, ಬಾಳ ಮಾತಾಡ್ಲಾರ್ದೆ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ್ ಹಾಡಿ ಆಚೆ ಕಡೆ ಬಾಯವ್ರಿಗೆ ಇನ್ನೊಂದು ಚಾನ್ಸ್ ಹೋಗ್ತದ. ಹೌದು